ರಾಜ್ಯದ ಎಲ್ಲ ಮಹಿಳೆಯರಿಗೂ ಈ ವಿಡಿಯೋಗೆ ಸ್ವಾಗತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಿದ್ದ 2000 ಅಮೌಂಟ್ ಏನಕ್ಕೆ ಡಿಲೇ ಆಗ್ತಿದೆ, ಹಾಗೆಯೇ ಯಾವಾಗ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಲೇಟ್ ಆಗ್ತಿರೋದೇನಪ್ಪ ಅಂದರೆ, ಕೆಲವರು ಹೇಳ್ತಾರೆ ಆ ಜಿಲ್ಲೆಗೆ ಹಾಕೋರೆ ಈ ಜಿಲ್ಲೆಗೆ ಹಾಕೋರೆ ಅಂತ. ಎಲ್ಲಿಗೂ ಅಮೌಂಟ್ ಹಾಕಿಲ್ಲ. ಬರದೇ ಇರೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ರಾಜ್ಯದ ಎಲ್ಲ ಕಡೆ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡಲಾಗ್ತಿದೆ. ಅಂದರೆ ಫೇಕ್ ರೇಷನ್ ಕಾರ್ಡ್ ಹೊಂದಿರೋರನ್ನ ಡಿಲೀಟ್ ಮಾಡಲಾಗ್ತಿದೆ. ಹಾಗೆಯೇ KYC ಕೂಡ ಮಾಡಲಾಗ್ತಿದೆ. ನೀವೇನಾದ್ರು KYC ಮಾಡಿಸಿಲ್ಲ ಅಂದರೆ ಈ ಕೂಡಲೇ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ KYC ಮಾಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಹಣ ಯಾವಾಗ ಸಂದಾಯ ಆಗುತ್ತೆ ಅಂತ ನೋಡೋದಾದರೆ, 2025ನೇ ಸಾಲಿನ ಬಜೆಟ್ ಮಂಡನೆಯ ನಂತರ, ಅಂದರೆ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆಯ ನಂತರ ಎಲ್ಲ ಮಹಿಳೆಯರಿಗೂ ಒಟ್ಟು 4 ಕಂತಿನ, ಅಂದರೆ 4 ತಿಂಗಳ 4 ಕಂತು, ಒಟ್ಟಿಗೆ 8,000 ಹಣ ನಿಮ್ಮ ಖಾತೆಗೆ ಒಟ್ಟಿಗೆ ಸಂದಾಯ ಆಗುತ್ತೆ ಅಂತ ಹೇಳ್ಬೋದು. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ತಿಳಿಸಲಾಗಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಅಥವಾ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಬೇರೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.